ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಿಮ್ಮ ಸಪೋರ್ಟ್ ಇದ್ದರೆ ಇನ್ನಷ್ಟು ಚೆನ್ನಾಗಿರ್ತೀನಿ ಫ್ರೆಂಡ್ಸ್. ಇವತ್ತು ಮಂಗಳವಾರದ ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇವತ್ತು ಬೆಳಗ್ಗೆ 9 ಗಂಟೆ ಆಗಿದೆ. ಸೊ 9 ಗಂಟೆಯಿಂದ ಏನು ಬೇಕು? ನನ್ನ ಮಗಳು ನಾನು ಟಿ ವಿ ನೋಡ್ತಾ ಕುತ್ಕೊಂಡಿದ್ದಾಳೆ. ಅದೇನೋ ನಾನು ಹೊಸ್ಲಿಗೆ ಅರ್ಶಿನ ಕುಂಕುಮ ಇಡ್ತೀನಿ, ಅದನ್ನೆಲ್ಲ ಎತ್ಕೊಂಡು ತಿನ್ನೋಕೆ ಹೋಗ್ತಾಳೆ. ಅದಕ್ಕೆ ಅವಳಿಗೆ ಅಂತ ಒಂದು ಪ್ಲೇಟಲ್ಲಿ ಒಂಚೂರು ಅರಿಶಿನ ಹಾಕಿ ಕೊಟ್ಟಿದ್ದೀನಿ. ಅಡುಗೆ ಅರಿಶಿನ, ಬೇರೆ ಯಾವುದೂ ಅಲ್ಲ, ದೇವ್ರಿಗಿಡೋ ಅರಿಶಿನ ಕುಂಕುಮ ಅಲ್ಲ, ಅಡುಗೆ ಹಾಕೋವಂಥ ಅರಿಶಿನ. ಆ್ಯಂಟಿಬಯೋಟಿಕ್ಕು, ಒಳ್ಳೆಯದು. ಸುಮ್ಮನೆ ಹಿಂಗೆ ಸುಮ್ಮನೆ ಟೇಸ್ಟ್ ನೋಡ್ತಾ ಇರ್ತಾಳೆ. ಸರಿ ತಿನ್ನಲಿ ಅಂತ ಅಂದ್ಬಿಟ್ಟು ಕೊಟ್ಟಿದ್ದೀನಿ, ಸ್ವಲ್ಪ ಹಾಕಿ ಕೊಟ್ಟಿದ್ದೀನಿ. ನೋಡಿ, ಅದನ್ನೇ ಊಟ ಮಾಡ್ದಂಗೆ ಮಾಡ್ತಾಯಿದ್ದಾಳೆ ನನ್ನ ಮಗಳು. ಸೊ ಫ್ರೆಂಡ್ಸ್, ಇವಾಗಿಂದ ನನ್ನ ಡೈಲಿ ರೊಟೀನ್ ಹೇಗಿರುತ್ತೆ ಅನ್ನೋದನ್ನ ಶೇರ್ ಮಾಡ್ಕೊತೀನಿ. ವಿಡಿಯೋ ಪೂರ್ತಿ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಬನ್ನಿ ಇವಾಗ ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಏನೇನು ಕತೆ? ಏನು ಇಟ್ಕೊಂಡಿರೋದು? ಹೆಂಗೆ ಇಟ್ಕೊಂಡಿದ್ಯಾ? ಅಮ್ಮ, ಕೈಯೆಲ್ಲ ಮಾಡ್ಕೊಂಡಿದ್ಯಲ್ಲೇ. ಇದಕ್ಕೆ ನಾನು ನಿನ್ನ ಕೇಳೋದು ಅಷ್ಟೇ ಬೇಕು ಅಂತ. ಮುಖ ಎಲ್ಲ ಮಾಡ್ಕೊಬೇಡ, ನಡಿ ಸ್ನಾನ ಮಾಡಿಸ್ತೀನಿ. ಫ್ರೆಂಡ್ಸ್, ಇವಾಗ ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಪಾಪು ಗೆದ್ದಿದ ತಕ್ಷಣ ನಾನು ಹಾಲು ಮತ್ತು ರಸ್ಕ್ ಕೊಟ್ಟೆ. ಅವಳು ಒಂದು ರಸ್ಕ್ ತಿನ್ಬಿಟ್ಟು ನನಗೆ ರಸ್ಕ್ ಬೇಡ, ಉಪ್ಪಿಟ್ಟು ಬೇಕು ಅಂತಂದ್ಲು. ಅದಕ್ಕೆ ಬೇಗ ಇವಾಗ ಉಪ್ಪಿಟ್ಟು ಮಾಡ್ತಿದ್ದೀನಿ. ರವೆ ಎಲ್ಲ ಹುರ್ಕೊಂಡಿದ್ದೀನಿ. ಫ್ರೆಂಡ್ಸ್, ರವೆ ಪ್ಯಾಕೆಟಲ್ಲಿ ತೊಗೊಂಡು ಬಂದಿದ್ವಲ್ಲ ರವೆ, ಅದನ್ನು ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಬಿಟ್ಟು ನನ್ನ ಹಸ್ಬೆಂಡು ಹಂಗೆ ಮಾಡು ಅಂತ ಹೇಳ್ತಾ ಇದ್ದಾರೆ. ನಾನು ಬೇಡ ಕ್ಲೀನ್ ಮಾಡೋಣ ಅಂತ ಕ್ಲೀನ್ ಮಾಡಿದ್ದಕ್ಕೆ ಅಯ್ಯೋ ಎಷ್ಟು ಹುಳ, ಎಷ್ಟು ಕಸ, ಎಷ್ಟು ಇದಿತ್ತು ಅಂತಂದರೆ ಯಪ್ಪ. ನಾವು ಅಂಗಡಿಯಿಂದ ತಂದುಬಿಟ್ಟು ಹೊಸ ಪ್ಯಾಕೆಟು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಹಂಗೆ ಅಡುಗೆ ಮಾಡಿದ್ರೆ ಮುಗೀತು ಕತೆ. ನಾವಂತೂ ಕ್ಲೀನ್ ಮಾಡಲೇಬೇಕು. ಸುಮ್ಮನೆ ದುಡ್ಡು ಕೊಟ್ಟು ಹುಳುಗಳನ್ನ ತಿನ್ನೋಕ್ಕಾಗುತ್ತಾ? ಕ್ಲೀನ್ ಮಾಡಿಕೊಂಡು ಎಲ್ಲದರಲ್ಲೂ ಕಳೆಬರ್ಕೆ ಇದ್ದೇ ಇರುತ್ತೆ. ಸೊ ಅದಕ್ಕೆ ನಾವು ದುಡ್ಡು ಕೊಟ್ಟಿರ್ತೀವಿ, ಸುಮ್ಮನೆ ಹೆಂಗಂದ್ರೆ ಹಂಗೆ ಬಿಡೋಕ್ಕಾಗಲ್ಲ. ನಾವು ಕರೆಕ್ಟಾಗಿ ಎಲ್ಲ ಕ್ಲೀನ್ ಮಾಡಿಕೊಂಡು ಅಡುಗೆ ಮಾಡ್ಕೊಂಡು ತಿನ್ನೋದು ಬೆಸ್ಟು. ಹಂಗೆ ಮಾತ್ರ ಹಾಕ್ಬಾರ್ದು ಪ್ಯಾಕೆಟ್. ಎಷ್ಟೇ ನೋಡೋಕ್ಕೆ ಚೆನ್ನಾಗಿ ಕಾಣಿಸಿರ್ಲಿ ಹೊರಗಡೆ, ಎಷ್ಟೇ ಚೆನ್ನಾಗಿದೆ ಅನಿಸ್ಲಿ, ಆದರೂ ಕೂಡ ಒಂದ್ಸರಿ ಕ್ಲೀನ್ ಮಾಡಿ ಯೂಸ್ ಮಾಡೋದು ಬೆಸ್ಟ್ ಅಂತ ನಾನು ಹೇಳ್ತೀನಿ. ಸೊ ಇವಾಗ ಉಪ್ಪಿಟ್ಟು ಮಾಡ್ಕೊಬೇಕು. ಸೊ ಉಪ್ಪಿಟ್ಟು ಮಾಡಿಕೊಂಡು ಮತ್ತೆ ಸಿಗ್ತೀನಿ. ಫ್ರೆಂಡ್ಸ್, ಇವಾಗ ಉಪ್ಪಿಟ್ಟು ಮಾಡ್ಕೊಳ್ಳೋಕ್ಕೆ ತರಕಾರಿ ಎಲ್ಲ ಹಚ್ಚಿಟ್ಕೊಂಡಿದ್ದೀನಿ. ಸಿಂಪಲಾಗಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ರವೆ ಕೂಡ ಹುರಿದು ಇಟ್ಕೊಂಡೆ. ಸೊ ನೋಡಿ, ಸಿಂಪಲಾಗಿ ಮಾಡ್ಕೊತಿರೋದು, ಯಾವುದೇ ತರಕಾರಿ ಹಾಕಿಲ್ಲ, ಬರೀ ಈರುಳ್ಳಿ ಹಾಕಿ ಚೆನ್ನಾಗಿ ಕೊತ್ತಂಬರಿ ಎಲ್ಲ ಹಾಕಿ ಮಾಡ್ತಾಯಿದ್ದೀನಿ ಇವತ್ತು ಉಪ್ಪಿಟ್ಟು. ಸೊ ಉಪ್ಪಿಟ್ಟು ಮಾಡ್ತಾಯಿದ್ದಾಗ ನನ್ನ ಮಗಳು ಬಂದಳು. ನನ್ನ ಮಗಳು ಅವಾಗಿಂದ ಬಂದು ಹೋಗಿ ಮಾಡ್ತಾಯಿದ್ದಾಳೆ. ಕರೆಕ್ಟಾಗಿ ನಾನು ಅಡುಗೆ ಮಾಡೋಣ ಅನ್ನೋ ಟೈಮಲ್ಲೇ ನನ್ನ ಮಗಳು ಎತ್ಕೊ ಅಂತ ಶುರು ಮಾಡಿದ್ಲು. ಆದರೂ ಕೂಡ ನಾನು ಅವಳನ್ನ ಹೊರಗಡೆ ಏನೋ ಒಂದು ಹೇಳಿ ಅವಳನ್ನ ಡೈವರ್ಟ್ ಮಾಡಿ ಕಳಿಸ್ತಾ ಇದ್ದೆ. ಸೊ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ತುಂಬ ದಿವಸ ಆಯಿತು ಉಪ್ಪಿಟ್ಟು ಮಾಡಿ. ಇಷ್ಟು ದಿವಸ ಉಪ್ಪಿಟ್ಟೇ ಮಾಡಿರಲಿಲ್ಲ. ಸೊ ರವೆ ತಂದಮೇಲೆ ಫಸ್ಟು ಉಪ್ಪಿಟ್ಟು ಮಾಡೋಣ ಅಂದ್ಕೊಂಡ್ವಿ. ಆ ರವೆ ಪ್ಯಾಕೆಟೆಲ್ಲ ಚೆನ್ನಾಗಿದೆ, ಹೊರಗಡೆ ನೋಡೋಕ್ಕೆಲ್ಲ ಚೆನ್ನಾಗಿದೆ. ಬಟ್ ಕ್ಲೀನ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು. ಸೊ ತುಂಬಾ ಕಳೆಬರಕೆ ಇರುತ್ತೆ ಎಲ್ಲದರಲ್ಲೂ, ಪ್ರತಿಯೊಂದರಲ್ಲೂ ಕಳೆಬರಕೆ ಇರುತ್ತೆ. ನಾನು ಅಡುಗೆಗೆ ಏನೇ ಹಾಕಿದ್ರೂ ಕೂಡ ಅದು ಹೆಂಗಿದೆ ಅಂತ ಚೆಕ್ ಮಾಡ್ತೀನಿ. ಅಡುಗೆಗಿಂತ ಮುಂಚೆ ಸೊ ನಾವೇನು ದಿನಸಿ ಐಟಮ್ ತಂದಿರ್ತೀವಲ್ಲ, ಸೊ ಅದನ್ನು ನಾವೊಂದು ಡಬ್ಬಗಳಿಗೆ ಹಾಕ್ತೀವಿ ನೋಡಿ, ಸ್ಟೀಲ್ ಡಬ್ಬಕ್ಕೋ ಗಾಜದ್ದು ಡಬ್ಬಕ್ಕೋ ಎಲ್ಲ ಹಾಕ್ತೀವಲ್ಲ, ಸೊ ಆವಾಗಲೇ ಹೆಂಗಿದೆ ಅಂತ ನೋಡಿಕೊಂಡು ಕ್ಲೀನ್ ಮಾಡಿಕೊಂಡು ಹಾಕ್ಕೊಳ್ಳೋದು ಬೆಸ್ಟ್ ಅಂತ ಹೇಳ್ತೀನಿ. ಇಲ್ಲ ಅಂತಂದರೆ ಹಂಗೆ ಕಟ್ ಮಾಡೋದು, ಹಂಗೆ ಡಬ್ಬಕ್ಕೆ ಹಾಕೋದು ಮಾಡಿದ್ರೆ ನಿಜವಾಗ್ಲೂ ಮೊದಲೇ ಕಲಬೆರಕೆ ಆಗಿರುತ್ತೆ. ಅದು ನಾವು 1-2-3 ದಿನ, ಅದು ಈ ಚಳಿಗಾಲಕ್ಕೆ ಯಾವ ದಿನಸಿ ಐಟಮು ಯಾವುದು ಕೂಡ ಚೆನ್ನಾಗಿ ತುಂಬ ದಿನ ಬಾಳಿಕೆ ಬರೋದೇ ಇಲ್ಲ. ಕಡಲೆಪಪ್ಪಾಗಲಿ, ಇಲ್ಲ ಕಡಲೆಬೇಳೆ, ಉದ್ದಿನಬೇಳೆ ಏನಾದರೂ ಆಗಲಿ, ಫಸ್ಟು ಅದಕ್ಕೆ ಹುಳುಗಳು ಬಿದ್ದೋಗ್ಬಿಡುತ್ತೆ. ಅದಕ್ಕೆ ಎಷ್ಟಾಗುತ್ತೋ ಅಷ್ಟು ನಾವು ಮೇಂಟೈನ್ ಮಾಡಬೇಕು. ದಿನಸಿ ಐಟಮು ತುಂಬ ದಿನ ಬಾಳಿಕೆ ಬರೋಷ್ಟು
ಮಟ್ಟಿಗೆ ನಾವು ಅದನ್ನು ಮೇಂಟೈನ್ ಮಾಡಬೇಕು. ಏನಿಲ್ಲ ಅವಾಗವಾಗ ಕ್ಲೀನ್ ಮಾಡಿಕೊಂಡ್ರೆ ಎಲ್ಲ ದಿನಸಿ ಐಟಮ್ಮು ಅಕ್ಕಿಯಿಂದ ಉದ್ದಿನಬೇಳೆ, ಕಡಲೆಬೇಳೆ, ಈ ಏನೇನಿರುತ್ತೋ ಗೋಧಿ ಹಿಟ್ಟು, ರಾಗಿ ಹಿಟ್ಟು, ಪ್ರತಿಯೊಂದು ನಾವು ಮನೆಗೆ ಅಡುಗೆಗೆ ಅಂತ ಉಪಯೋಗಿಸೋ ಪ್ರತಿಯೊಂದು ಐಟಮ್ಸು ನಾವು ಮೇಂಟೈನ್ ಮಾಡ್ಕೊಂಬರ್ಬೋದು. ಬಟ್ ಏನು ಅಂತಂದರೆ ನಾವು ಆಗಾಗ ಕ್ಲೀನ್ ಮಾಡ್ಕೊತಾ ಇರಬೇಕು. ಹಾಗೆ ಅದಕ್ಕೆ ನೀರು ಬೀಳ್ದಿರೋ ಥರ ಮತ್ತು ಗಾಳಿ ಹೋಗ್ದಿರೋ ಥರ ಸ್ಟೋರೇಜ್ ಕರೆಕ್ಟಾಗಿ ಮಾಡಿಕೊಂಡ್ರೆ ನಾವು ದಿನಸಿ ಐಟಮ್ನ ತುಂಬ ದಿನಗಳ ವರೆಗೂ ಇಟ್ಕೊಬೋದು. ಇಲ್ಲ ಅಂತಂದರೆ ತಂದಿದ್ದು 1 ವಾರ 2 ವಾರಕ್ಕೆ ದಿನಸಿ ಐಟಮ್ ಎಲ್ಲ ಬಿಸಾಕಬೇಕಾಗುತ್ತೆ. ಇನ್ನು ನಾವೇನಾದರೂ ಗ್ರಾಸರಿ ಐಟಮ್ಸ್ನ ಸುಮ್ಮನೆ ತಂದಿರ್ತೀವ, ನಾವು ಕಷ್ಟಪಟ್ಟು ದುಡ್ದಿರೋ ದುಡ್ಡಲ್ಲೇ ನಾವು ತಂದಿರ್ತೀವಿ. ಸೊ ನಾವೇ ಅದನ್ನು ಉಳಿಸ್ಕೊಬೇಕು. ನಾವೇನು ಖರ್ಚು ಮಾಡ್ತೀವೋ ಅದನ್ನು ಉಳಿಸ್ಕೊಡೋದು ನೋಡಬೇಕು. ಹಾಗೆ ದಿನ ಮನೆ ನಡಿಬೇಕು, ದಿನಸಿ ಐಟಮ್ಮು ಒಂದು ತಿಂಗಳು ಪೂರ್ತಿ ಆಗಬೇಕು ಅಂತಂದರೆ ನಾವು ಇದ್ರ ಬಗ್ಗೆ ಜಾಗ್ರತೆಯಿಂದ ಇದ್ರ ಬಗ್ಗೆ ನಿಗಾ ವಹಿಸಲೇಬೇಕು. ಇಲ್ಲ ಅಂತಂದರೆ ಎಲ್ಲ ದಿನಸಿ ಐಟಮ್ಮು ವೇಸ್ಟ್ ಆಗಿಬಿಡುತ್ತೆ. ಈಗ ನನ್ನ ಮಗಳು ಬಂದಳು, ಒಂದೇ ಸಮ ಎತ್ಕೊ ಅಂತ ಹಠ ಮಾಡಿದ್ದಕ್ಕೆ ಅವಳನ್ನ ಎತ್ಕೊಂಡೆ ಇವಾಗ ಅಡುಗೆ ಮಾಡ್ತಾಯಿದ್ದೀನಿ. ಸೊ ರವೆ ಎಲ್ಲ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಅದೇನು ಅಂತಂದರೆ ಆ ರವೆ ಎಲ್ಲ ಹಾಗೆ ಉಕ್ತಾಯಿತ್ತು, ಹೊರಗಡೆ ಬರ್ತಾಯಿತ್ತು, ನನ್ನ ಕೈ ಮೇಲೂ ಕೂಡ ಬಿದ್ದೋಯ್ತು. ನನಗೆ ಚುರುಕ್ ಅಂದ್ಬಿಡ್ತು. ಆಮೇಲೆ ಭಯನೂ ಆಯ್ತು. ಇನ್ನು ಪಾಪು ಮೈ ಮೇಲೂ ಬಿದ್ದರೆ ಅವಳು ಇನ್ನು ಅಳ್ತಾಳೆ, ಅವಳಿಗೆ ನೋವಾಗುತ್ತೆ ಅಂತ ಬಿಟ್ಟು ಅವಳನ್ನ ಕೆಳಗಡೆ ಇಳಿಸಿದೆ. ಸೊ ಇಳಿಸ್ಬಿಟ್ಟು ಸ್ಟವ್ ಉರಿ ಕಡಿಮೆ ಮಾಡಿದೆ ಫಸ್ಟು. ಇಲ್ಲ ಅಂತಂದರೆ ಇನ್ನೂ ಜಾಸ್ತಿ ಎಗರುತ್ತೆ ಸ್ಟವ್ ಎಲ್ಲ ಬರೀ ಉಪ್ಪಿಟ್ಟೆ ಆಗಿಬಿಡುತ್ತೆ. ಸೊ ಹೇಗೆ ಕೊನೆಗೆ ಮಾಡಿಕೊಂಡೆ ಉಪ್ಪಿಟ್ಟು. ಸೊ ಇವಾಗ ಉಪ್ಪಿಟ್ಟು ರೆಡಿಯಾಗಿದೆ. ಸೊ ಇಬ್ಬರು ಒಂದೇ ಕಲರ್ ಬಟ್ಟೆ ಹಾಕ್ಕೊಂಡಿದ್ದೀವಿ ಫ್ರೆಂಡ್ಸ್ ಇವತ್ತು. ಅಮ್ಮ ಅದಕ್ಕೆ ಜೋರಾಗಿಲ್ಲದ್ರು ಇದು ನಾವು ಯಾವುದನ್ನು ಇಟ್ಕೊಳ್ಳಲ್ಲ, ಮುಯ್ಯಿ ಇಲ್ಲ. ಚೆನ್ನಾಗಿದೆ ಇಬ್ಬರಿಗೆ. ನಾವು ಮಾತಾಡ್ಕೊಂಡಿರಾ ಅನ್ಎಕ್ಸ್ಪೆಕ್ಟೆಡ್ ಆಗಿ ಹಾಕ್ಕೊಂಡಿದ್ದೀವಿ. ಸೊ ಇವತ್ತು ನನ್ನ ಹಸ್ಬೆಂಡು ಹೊರಗಡೆ ಹೋಗ್ತಾ ಇದ್ದಾರೆ, ಏನೋ ಒಂದು ವರ್ಕ್ ಮೇಲೆ. ಏನು ಅಂತ ನನಗೂ ಹೇಳ್ತಾ ಇಲ್ಲ, ಬೇಗ ಬಂದ್ಬಿಡ್ತೀನಿ ಅಂತ ಹೋಗ್ತಾ ಇದ್ದಾರೆ. ಮಧ್ಯಾಹ್ನಕ್ಕೆ ಬರ್ತೀರಾ ಊಟಕ್ಕೆ? ಸರಿ ಬನ್ನಿ. ನನ್ನ ಮಗಳು ಬ್ಯುಸಿ ಇದ್ದಾಳೆ ಆಟ ಆಡೋದ್ರಲ್ಲಿ, ಇಲ್ಲ ಅಂದಿದ್ರೆ ಇಟ್ಕೊಂಡ್ಬಿಟ್ಟಿರೋಳು. ಅದಕ್ಕೆ ಇವಾಗ ಹೇಳಿದ್ರು ಸರಿ ಅಂತ ಹೇಳ್ಬಿಟ್ಟು ಅಪ್ಪ ಫೋನಲ್ಲಿ ಮಾತಾಡ್ತಾ ಇದ್ರೆ, ಯಾವಾಗಲೂ ಫೋನಲ್ಲಿ ಇರ್ತಾರೆ ಫ್ರೆಂಡ್ಸ್ ನಮ್ಮಪ್ಪ. ವರ್ಕೌಟ್ ಮಾಡಿಬಿಟ್ರೆ ಹೇಳಿದ್ದೆ. ಟೈಮ್ ಸರಿಯಾಗಿ ತಿನ್ಬಿಟ್ಟು ಹೇಳ್ತೀನಿ. ನೋಡಿ ಮಾವ ಅಳಿಯಂಗೆ ಹೇಳ್ತಾ ಇದ್ದಾರೆ, ಕರೆಕ್ಟ್ ಟೈಮ್ಗೆ ಊಟ ಮಾಡಪ್ಪ ಅಂತ. ಏನು ತಿನ್ನಲ್ಲ ಅಳಿಯ, ಸರಿ ಇಲ್ಲ ಅಂತ. ಅಳಿಯ ಸರಿ ಇದ್ದಾರೆ, ಸರಿ ತಿನ್ನಲ್ಲ ಅಂತ. ಇನ್ನೂ ಮಂಜಿದೆಯಲ್ಲ ಫುಲ್ಲು, ಕ್ಲೈಮೇಟ್ ಫುಲ್ಲು ಮೋಡ ಇದೆ. ಅದು ತಂದ್ಕೊಡ್ಬೇಕಾ ಸಕ್ಕರೆ ಇಲ್ಲ ಬೆಲ್ಲ ಹಾಕ್ತೀರಾ? ಸೊ ಫ್ರೆಂಡ್ಸ್, ನಾನು ಹಿಂದಿನ ಲಾಗಲ್ಲಿ ಒಂದು ವಿಷಯ ಶೇರ್ ಮಾಡ್ಕೊಂಡಿದ್ನಲ್ಲ, ಮಾವನ ಮನೇಲಿ ಸಿಹಿ ತಿನ್ನಬೇಕು, ಅದೊಂದು ಶಾಸ್ತ್ರ ಇದೆ, ನಾವು ಮಾಡಬೇಕು. ನನ್ನ ಹಸ್ಬೆಂಡು ಮಾವನ ಮನೇಲಿ ಸಿಹಿ ತಿನ್ನಬೇಕು ಅಂತ ಹೇಳಿದ್ನಲ್ಲ. ಸೊ ಇವತ್ತು ಮಾಡೋಣ ಅದು ಶಾಸ್ತ್ರ ಅಂತ ಅಂದ್ಕೊಂಡಿದ್ದೀವಿ. ಅಪ್ಪ ಅಮ್ಮ ಇಬ್ಬರೇ ಮಾಡಬೇಕು ಅಡುಗೆ, ಇಬ್ಬರು ಸೇರಿ ಮಾಡ್ತಾರಂತೆ. ಚಿತ್ರಾನ್ನ ಪಾಯಸ ಮಾಡಿ ಸಾಕು, ಯಾವುದಾದ್ರೂ ಒಂದು ಸ್ವೀಟು ಮಾಡಬೇಕು. ಸೊ ಅದಕ್ಕೆ ಶಾವಿಗೆ ಇತ್ತು, ಸೊ ಶಾವಿಗೆ ಪಾಯಸ ಮಾಡೋಣ ಅಂತ ಇದ್ದಾರೆ ಅವರು. ಸೊ ತುಂಬ ವರ್ಷಗಳಾದ ಮೇಲೆ ಇವತ್ತು ನಮ್ಮ ಅಪ್ಪ ಅಮ್ಮ ನಮಗೋಸ್ಕರ ಅಂತ ಸಿಹಿ ಅಡುಗೆ ಮಾಡಿದ್ರು. ಶಾಸ್ತ್ರ ಆಗಿರೋದ್ರಿಂದ ಅವ್ರ ಕೈಲಾಗಿಲ್ಲ ಅಂದರೂ ಅವರು ಹೇಗೋ ಮಾಡಿದ್ರು. ಅಂದರೆ ನನಗೂ ಬೇಜಾರಾಗೋಯಿತು, ಅಯ್ಯೋ ನಾನು ಮಾಡಬೇಕು, ಅವರೇ ನನಗೆ ಮಾಡಿಕೊಡ್ತಿದ್ದಾರೆ ಅಂತ. ಒಂದು ಕಡೆ ಖುಷಿನೂ ಆಯಿತು, ಒಂದು ಕಡೆ ಬೇಜಾರು ಆಯಿತು. ಏನು ಅಂತಂದರೆ ಟಚಪ್ ಹೋಗ್ಬಿಟ್ಟಿದೆ ಅವ್ರಿಗೆ. ಸೊ ನಾನೇ ಅಡುಗೆ ಮಾಡೋಕ್ಕೆ ಜವಾಬ್ದಾರಿ ತಗೊಂಡಿರೋದ್ರಿಂದ. ಸೊ ಇದಾದಮೇಲೆ ಪಾಪಗೂ ಕೂಡ ಊಟ ಮಾಡಿಸೋಣ ಅಂತಿದ್ದೀನಿ. ಫ್ರೆಂಡ್ಸ್, ನನ್ನ ಹಸ್ಬೆಂಡು ಟಿಫನ್ ಮಾಡ್ಕೊಂಡು ಹೋದ್ರು ಇವಾಗ ಕೆಲಸಕ್ಕೆ. ಸೊ ಈಗ ಪಾಪುಗೆ ಉಪ್ಪಿಟ್ಟು ಹಾಕ್ಕೊಡ್ತಾ ಇದ್ದೀನಿ. ಆವಾಗಿಂದ ಉಪ್ಪಿಟ್ಟು ಅಂತ ಇದ್ದಾಳೆ. ಬಿಸಿ ಬಿಸಿ ಉಪ್ಪಿಟ್ಟು ತಿನ್ಸೋಣ ಅಂತಿದ್ದೀನಿ ಇವಾಗ. ಸೊ ಫ್ರೆಂಡ್ಸ್, ನಂದು ಟಿಫನ್ ಆಯಿತು ಇವಾಗ ತಾನೇ. ನನ್ನ ಹಸ್ಬೆಂಡು ಟಿಫನ್ ಮಾಡಿದ್ರು, ಮನೇಲಿ ಅಪ್ಪ ಅಮ್ಮನೂ ಕೂಡ ಎಲ್ಲರದ್ದು ಟಿಫನ್ ಆಯಿತು. ಫ್ರೆಂಡ್ಸ್, ಇನ್ನೊಂದು ವಿಷಯ ಏನಂದರೆ, ನಾನು
ಈ ಚಾನಲ್ನ ಓಪನ್ ಮಾಡಿ 2 ವರ್ಷ ಆಯಿತು. ಸೊ ನಾನು ಮೊದಲೇ ಓಪನ್ ಮಾಡಿದ್ದೆ, ಬಟ್ ಕಾರ್ತಿಕ್ ಮಾಸದಲ್ಲಿ ನಾನು ಫಸ್ಟ್ ವೀಡಿಯೋ ಹಾಕಿದ್ದು. ಕಾರ್ತಿಕ್ ಮಾಸದಲ್ಲಿ ನಾನು ಈಶ್ವರನ ದೇವಸ್ಥಾನಕ್ಕೆ ಹೋಗಿ ದೀಪ ಹಚ್ಚಿದ್ದೆ. ಸೊ ಅದೇ ಫಸ್ಟು ಲಾಗು ನಾನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದು. ಸೊ ಇವಾಗೂ ಇದೆ, ಹೋಗಿ ನೋಡ್ಬೋದು. ಸೊ 2 ವರ್ಷ ಆಗೋಯ್ತು. ನನಗಂತೂ 2 ವರ್ಷದಿಂದ ಯೂಟ್ಯೂಬ್ ಮಾಡ್ಕೊಂಡು ಬರ್ತಾಯಿದ್ದೀನಿ, ಪರವಾಗಿಲ್ಲ, ಬಿಡದೆ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ಖುಷಿ ಇದೆ. ಒಂದು ಕಡೆ ಬೇಜಾರು ಇದೆ, ಯಾಕಂತಂದರೆ ನಾನು ಚಾನಲ್ ಓಪನ್ ಮಾಡಿ 3 ತಿಂಗಳಿಗೆಲ್ಲ ಮಾನಿಟೈಸೇಷನ್ ಆನ್ ಆಗೋಯ್ತು. ಆಮೇಲೆ ಅದು ನೋಡ್ತಾ 2 ವರ್ಷನೂ ಆಗೋಯ್ತು, ಬಟ್ 1 ಮಂತು ಪೇಮೆಂಟ್ ತೊಗೊಳ್ಲಿಲ್ಲ ಅನ್ನೋದು ಬೇಜಾರಿದೆ. ಏನಂದರೆ ಮಾನಿಟೈಸೇಷನ್ ಆನ್ ಆಗಿದ ತಕ್ಷಣ ನಂದು ವ್ಯೂಸ್ ಸ್ವಲ್ಪ ಕಮ್ಮಿ ಆಗೋಗ್ತಾ ಬಂತು. ಏನಾಯಿತು ಅಂತಂದರೆ ಎಲ್ಲ ಒಂದು ನನ್ನ ಸ್ಯಾಡ್ ಸ್ಟೋರಿಗೆ ಬಂದಿದ್ದು, ಅದಕ್ಕೆ ಬಂದಿದ್ದು ವ್ಯೂಸು, ಅದಕ್ಕೆಲ್ಲರೂ ಜನ ಕನೆಕ್ಟ್ ಆದರು. ಆಮೇಲೆ ಆಶ್ರಮದ ವೀಡಿಯೋಸು ಯಾರು ಏನೇನು ಕಮೆಂಟಲ್ಲಿ ಕೇಳ್ತಾರೆ ಅದ್ರ ಬಗ್ಗೆ ವೀಡಿಯೋ ಮಾಡ್ತಾಯಿದ್ದೆ, ಎಲ್ಲ ಅದಕ್ಕೆ ಕನೆಕ್ಟ್ ಆಗೋಗಿರೋದ್ರಿಂದ ಇವತ್ತವರೆಗೂ ನಾನು ಆಮೇಲೆ ಡೈಲಿ ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಬಟ್ ಅವಾಗಿಂದ ವ್ಯೂಸ್ ಕಮ್ಮಿ ಆಗೋಯ್ತು, ಇಲ್ಲಿವರೆಗೂ ವ್ಯೂಸೇ ಬರಲಿಲ್ಲ. ನಾನು ಒಂದು ಸ್ವಲ್ಪ ಬೇರೆ ಚಾನಲ್ನ ನೋಡಿ ಆಗಲಿ, ಇಲ್ಲ ಬೇರೆ ಈ ಟೆಕ್ ಚಾನಲ್ನ ಕಾಂಟ್ಯಾಕ್ಟ್ ಮಾಡೋದಾಗಲಿ ಮಾಡಬೇಕಾಗಿತ್ತು. ಯಾಕೋ ನಾನು ಮಾಡಲಿಲ್ಲ. ನಾನು ಯಾರನ್ನ ಕೇಳೋದು, ಏನು ಮಾಡೋದು, ಯಾರು ಬರ್ತಾರೆ ಹೆಲ್ಪ್ಗೆ, ಏನೂ ಗೊತ್ತಾಗ್ತಾ ಇರಲಿಲ್ಲ. ಸರಿ, ಯಾವುದೋ ಒಂದು ವೀಡಿಯೋ ವೈರಲ್ ಆಗುತ್ತೆ ಬಿಡು, ಏನೋ ಒಂದು ಆಗುತ್ತೆ ಬಿಡು, ಮಾಡ್ಕೊಂಡು ಹೋಗೋಣ ಅಂತ ಇಷ್ಟು ದಿವಸ ಮಾಡ್ಕೊಂಡು ಬಂದೆ. ವ್ಯೂಸು ದಿನ ಹಾಕೋ ವೀಡಿಯೋಸ್ಗೆ ವ್ಯೂಸ್ ಬರ್ತಿಲ್ಲ ಅಂದರೂ ಯಾವಾಗೋ ಒಂದು ತಿಂಗ್ಳಿಗೆ 1-2 ವೀಡಿಯೋಗೆ ಒಳ್ಳೆ ವ್ಯೂಸ್ ಬರ್ತಾಯಿತ್ತು ಇಷ್ಟು ದಿವಸ ನನ್ನ ಚಾನಲಲ್ಲಿ. ಏನೋ ಫ್ರೆಂಡ್ಸ್ ತುಂಬ ಬೇಜಾರಾಗುತ್ತೆ, ಯಾಕಂತಂದರೆ 2 ವರ್ಷ ಆಯಿತು, 1 ಮಂತ್ ಪೇಮೆಂಟು ತೊಗೊಂಡ್ಲಿಲ್ಲ ಅಂತಂದ್ಬಿಟ್ಟು. ಅಂದರೆ ನಾನೇ ಏನು ನನ್ನ ಚಾನಲ್ನ ಗ್ರೋತ್ ಮಾಡ್ಕೊಂಡಿಲ್ಲ. ನಾನು ವ್ಯೂಸ್ ಬರೋಕ್ಕೆ ಏನು ಮಾಡಬೇಕು, ಎಲ್ಲರೂ ವ್ಯೂಸ್ ಬರೋಕ್ಕೋಸ್ಕರ ಏನೇನೋ ಮಾಡ್ತಾರೆ, ಎಷ್ಟೆಷ್ಟೋ ಕಷ್ಟಪಡ್ತಾರೆ. ನಾನು ನನ್ನ ಪ್ರಯತ್ನನೂ ಪಟ್ಟಿದ್ದೀನಿ, ನಾನು ಕಷ್ಟಪಟ್ಟಿದ್ದೀನಿ, ಬಟ್ ವ್ಯೂಸ್ ಬರ್ತಿಲ್ಲಲ್ಲ ಅಂತಂದ್ಬಿಟ್ಟು ಕೆಲವ್ರು ಹೇಳ್ತಾರೆ, ನಿನ್ನ ಚಾನಲಲ್ಲಿ ಯಾವುದು ವೈರಲ್ ಆಗಿದೆಯಾ ವೀಡಿಯೋ, ಅದೇ ಥರ ವೀಡಿಯೋಸ್ ಮಾಡ್ಕೊಂಡೋಗು, ವ್ಯೂಸ್ ಬರುತ್ತೆ ಅಂತ ಹೇಳ್ತಾರೆ ಕೆಲವರು. ಅದ್ರ ಪ್ರಕಾರ ನೋಡಿದ್ರೆ ನನ್ನ ಸ್ಯಾಡ್ ಸ್ಟೋರಿ, ನಾನು ಆಶ್ರಮಕ್ಕೆ ಹೋಗಿದ್ದು, ಅಲ್ಲಿಂದ ನನ್ನ ದತ್ತು ತೊಗೊಂಡು ಬಂದಿದ್ದು, ಸೊ ಆ ವೀಡಿಯೋಸ್ಗಳಿಗೆ ಬಂದಿರೋದು ವ್ಯೂಸು. ಸೊ ನಾನು ಮತ್ತೆ ಅದೇ ವೀಡಿಯೋಸ್ ಮಾಡೋದು ಏನೂ ಇಲ್ಲ, ಅದೇ ವೀಡಿಯೋಸು ಮಾಡೋಕ್ಕೂ ಆಗಲ್ಲ. ನಾನು ಏನಂದರೆ ನನ್ನ ಡೈಲಿ ರೊಟೀನ್ ನಾನು ತೋರಿಸ್ತಾ ಇರೋದ್ರಿಂದ, ಸೊ ಅದನ್ನ ನೋಡಿ ವಿಡಿಯೋ ಅದಕ್ಕೆ ವ್ಯೂಸ್ ಬಂತು ಅಂತಂದರೆ ದಿನ ಮಾಡ್ಕೊಂಡೋದ್ರೆ ವ್ಯೂಸ್ ಬರುತ್ತೆ. ಬಟ್ ಯಾವುದೋ ಒಂದು ವೈರಲ್ ಆಗಿದೆ ವೀಡಿಯೋ ಅಂದಿದ ತಕ್ಷಣ ಒಂದೊಂದು ಸರಿ ಚಾನಲಲ್ಲಿ ವೀಡಿಯೋ ವೈರಲ್ ಆಗೋದು ಬೇಜಾರು ಅನಿಸ್ಬಿಡುತ್ತೆ. ಯಾಕಂದರೆ ಮತ್ತೆ ಅದೇ ಥರ ವೀಡಿಯೋ ಮಾಡಿದ್ರೇ ವ್ಯೂಸ್ ಬರುತ್ತೆ. ಒಬ್ಬೊಬ್ಬರು ಚಾನಲಲ್ಲಂತೂ ದಿನ ಲಾಕ್ಸ್ ಮಾಡ್ತಿರ್ತಾರೆ, ಅದಕ್ಕೆ ವ್ಯೂಸ್ ಬರೋಲ್ಲ. ಅವರೇನೋ ಒಂದು ಗೋಲ್ಡ್ ಕಲೆಕ್ಷನ್ ಏನೋ ತೋರಿಸ್ಬಿಟ್ರು, ಅದಕ್ಕೆ ವ್ಯೂಸ್ ಬಂದುಬಿಡುತ್ತೆ. ಸೊ ನೆಕ್ಸ್ಟ್ ವೀಡಿಯೋ ಗೋಲ್ಡ್ ಕಲೆಕ್ಷನ್ ಹಾಕಿದ್ರೇ ಅವ್ರಿಗೆ ವ್ಯೂಸ್ ಬರೋದು, ಡೈಲಿ ಲಾಕ್ಸ್ ಹಾಕಿದ್ರೆ ಬರೋಲ್ಲ. ಸೊ ಈ ಥರ ಆಗ್ಬಿಡುತ್ತೆ ವೈರಲ್ಲು. ನಾವು ಡೈಲಿ ರೊಟೀನ್ ನಾವು ತೋರಿಸೋ ವೀಡಿಯೋಗೆ ವೈರಲ್ ಆಗಬೇಕು. ಈ ಥರ ಯಾವುದೋ ಒಂದು ನಮ್ಮ ಲೈಫಲ್ಲಿ ಆಗಿರೋಂಥ ಸ್ಟೋರಿ ಅದನ್ನೆಲ್ಲ ಶೇರ್ ಮಾಡ್ಕೊಂಡಾಗ ವೈರಲ್ ಆಯ್ತಂದರೆ ಆ ಚಾನಲಲ್ಲಿ ಮತ್ತೆ ವ್ಯೂಸ್ ಬರೋದು ತುಂಬ ಕಷ್ಟ ಆಗುತ್ತೆ. ಅದರಲ್ಲೂ ಒಂದ್ಸರಿ ವ್ಯೂಸ್ ಡೌನ್ ಆದಮೇಲೆ ಮತ್ತೆ ವ್ಯೂಸ್ ಬರೋಕ್ಕೆ ತುಂಬ ತಿಂಗಳಿಗೆ ವರ್ಷಗಟ್ಟಲೆ ಹಿಡಿಬೋದು, ಹೇಳೋಕ್ಕಾಗಲ್ಲ. ನನಗಿವಾಗ ಹಂಗೆ ಆಗಿರೋದು. ನಾನು ಸುಮಾರು ಯೂಟ್ಯೂಬ್ ಕೆಲವರು ಚಾನಲ್ಸ್ನ ನೋಡ್ತಾ ಇದ್ದೀನಿ. 1 ಮಂತ್ ಹಂಗೆ ಗ್ಯಾಪ್ ತಗೊಂಡ್ರು ಸಾಕು, 1K 2K ವ್ಯೂಸ್ ಬರ್ತಿರೋದು ಅವ್ರಿಗೆ 100 200 500 ಆ ಥರ ಬಂದ್ಬಿಡುತ್ತೆ ವ್ಯೂಸು. ಗ್ಯಾಪೇ ಕೊಡಬಾರ್ದು, ಒಂದು ದಿನವೂ ಗ್ಯಾಪ್ ಕೊಡ್ದಿರ ವೀಡಿಯೋಸ್ ಮಾಡ್ಕೊಂಡು ಹೋಗಬೇಕು. ಸೊ ನಾನು ಅದರಲ್ಲೇ ಎಡವಿದ್ದೀನಿ ಅನಿಸುತ್ತೆ. ಕೆಲವು ಟೈಮಲ್ಲಿ ವೀಡಿಯೋಸ್ ಮಾಡ್ದಿರ ಸ್ವಲ್ಪ ಗ್ಯಾಪುಗಳು ಜಾಸ್ತಿ ತೊಗೊಂಡಿರೋದಕ್ಕೆ ವ್ಯೂಸು ಚಾನಲು ಗ್ರೋತ್ ಆಗ್ದಿರೋ ಥರ ಆಗಿಬಿಟ್ಟಿದೆ ಅನಿಸುತ್ತೆ. ಇನ್ನು ಮುಂದೆ ನಾನು ದಿನ 10 ಗಂಟೆಗೆ ಕರೆಕ್ಟಾಗಿ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ಇನ್ಮೇಲೆ ಪ್ರತಿಯೊಂದು ಶೇರ್ ಮಾಡ್ಕೊತೀನಿ ನಾನು. ಇದ್ಮೇಲೆ ಆದಷ್ಟು ನನ್ನ ಚಾನಲ್ನ ಗ್ರೋತ್ ಆಗಲಿ ಅಂದರೆ ನನಗೂ ಇಷ್ಟ ಇದೆ. ನನಗೆ ನಿಜ ಹೇಳ್ಬೇಕಂದ್ರೆ ಫ್ರೆಂಡ್ಸ್, ರಾತ್ರಿ ಎಲ್ಲ ನಿದ್ದೆನೇ ಬರ್ತಾಯಿಲ್ಲ ನನಗೆ. ಬರೀ ಯೂಟ್ಯೂಬ್ದೇ ಯೋಚನೆ ಆಗಿಬಿಟ್ಟಿದೆ. ಒಂಥರ ಬೇಜಾರು, ನೋವು ಶುರು ಆಗಿಬಿಟ್ಟಿದೆ. ಏನಪ್ಪ ವ್ಯೂಸೇ ಬರ್ತಾಯಿಲ್ಲ, ನಾನು ಮಾಡೋ ಥರ ವೀಡಿಯೋಸೇ ಅಲ್ವಾ ಎಲ್ಲರೂ ಬೇರೆಯವರು ಮಾಡ್ತಾ ಇರೋದು, ಅವರು ಮಾತ್ರ ವ್ಯೂಸ್ ಬರ್ತಾಯಿದೆ, ನನಗೆ ಯಾಕೆ ವ್ಯೂಸ್ ಬರ್ತಾಯಿಲ್ಲ ಅಂತ ಅಂದ್ಬಿಟ್ಟು ತುಂಬಾ ಥಿಂಕ್ ಮಾಡೋದು ಜಾಸ್ತಿ ಆಗಿಬಿಟ್ಟಿದೆ. ಸೊ ಆಮೇಲೆ ನನಗೆ ಅನಿಸ್ತು,
ಇವ್ರು ಪ್ರತಿಯೊಂದು ಶೇರ್ ಮಾಡ್ಕೊತಾರೆ, ನಾನು ಎಲ್ಲ ಪ್ರತಿಯೊಂದು ಶೇರ್ ಮಾಡ್ಕೊಳ್ಳೋಣ, ಚಿಕ್ಕ ಚಿಕ್ಕವು ಶೇರ್ ಮಾಡ್ಕೊಳ್ಳೋಣ, ಎಲ್ಲನೂ ಹೇಳ್ಕೊಳ್ಳೋಣ ಅಂತ ನಾನು ಫಿಕ್ಸ್ ಆಗೋಗಿದ್ದೀನಿ. ಸೊ ಅವಾಗಲೇ ಕನೆಕ್ಟ್ ಆಗೋದು. ಸೊ 2 ವರ್ಷದಿಂದ ಬಟ್ ಈ ಒಬ್ಬರ ಬಗ್ಗೆ ಹೇಳಬೇಕು, ನನಗೆ 2 ವರ್ಷದಿಂದ ಸಪೋರ್ಟ್ ಮಾಡ್ತಾ ಇರೋರ್ಗೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ತುಂಬ ಥ್ಯಾಂಕ್ಸ್. ನಾನು 2 ವರ್ಷದಿಂದ ನಾನು ಮಾಡ್ತಾ ಇದ್ದೀನಿ. ಅದಕ್ಕೆ ಕೆಲವರು 1-2-3 ಅಂತೂ ಅವಾಗ ಕಮೆಂಟ್ ಮಾಡ್ತಾಯಿದ್ರು, ಇವಾಗೂ ಕಮೆಂಟ್ ಮಾಡ್ತಿದ್ದಾರೆ. ಅದರಲ್ಲಿ ಒಬ್ಬರ ಹೆಸ್ರು ಹೇಳ್ಬೇಕಂದ್ರೆ ಅನ್ನಪೂರ್ಣ ಅನ್ನೋರು ಒಬ್ರು ಇದ್ದಾರೆ, ನನ್ನ ಸಬ್ಸ್ಕ್ರೈಬರ್ಸು. ನಾನು ಅಮ್ಮ ಅಂತಲೇ ಕರಿತೀನಿ. ಅವರೇ ಹೇಳಿದ್ದಾರೆ, ನಂಗೆ ಯಾರೂ ಇಲ್ಲ ಅಂತ ಒಂದು ವಿಡಿಯೋ ಮಾಡಿದಾಗ ಅವರೇ ಹೇಳಿದರು, ನನ್ನ ಅಮ್ಮ ಥರನೇ ನೋಡು, ನೀನು ನನ್ನ ಮಗಳ ಥರ ಅಂತ ಅವಾಗ ಹೇಳಿದ್ದು. ಅವಾಗಿಂದ ಅಮ್ಮ ಅಂತಲೇ ಕರಿತೀನಿ ಅವ್ರನ್ನ. ಸೊ ಅವರು ನನಗೆ ಪ್ರತಿಯೊಂದು ವೀಡಿಯೋಗೂ ಕಮೆಂಟ್ ಮಾಡ್ತಾರೆ, ನನ್ನ ವೀಡಿಯೋ ಪೂರ್ತಿ ನೋಡ್ತಾರೆ. ನಿಜವಾಗ್ಲೂ 2 ವರ್ಷದಿಂದ ನನ್ನ ವೀಡಿಯೋಸ್ ನೋಡ್ತಾ ಇದ್ದಾರೆ, ಪ್ರತಿ ವೀಡಿಯೋಗೂ ಕಮೆಂಟ್ ಹಾಕ್ಕೊಂಡು ಬಂದಿದ್ದಾರೆ, ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ಅಂದರೆ ಅವರೊಬ್ಬರೇ ಇಷ್ಟು ವರ್ಷದಿಂದ ನನ್ನ ಪೂರ್ತಿ ವೀಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡ್ತಾ ಇರೋದು ಅಂತಂದರೆ. ಇನ್ನೂ 1-2-3 ಇದ್ದಾರೆ. ಅಂದರೆ ಡೈಲಿ ನನ್ನ ವೀಡಿಯೋಸಲ್ಲಿ, ನಾನು ಹಾಕೋ ವೀಡಿಯೋಸಲ್ಲಿ ಏನಾದರೂ ಒಂಚೂರು ನಾನೇನಾದರೂ ತಪ್ಪು ಮಾಡಿದರೆ, ಇಲ್ಲ ನಾನು ಈ ಥರ ಮಾಡು, ಈ ಥರ ಥಿಂಕ್ ಮಾಡಬೇಡ, ಹಂಗೆ ಅಂತ ಎಲ್ಲ ಪ್ರತಿಯೊಂದು ಚೆನ್ನಾಗಿ ಕಮೆಂಟ್ ಮಾಡ್ತಾರೆ ಅನ್ನಪೂರ್ಣ ಅನ್ನೋರು. ಥ್ಯಾಂಕ್ ಯು ಸೋ ಮಚ್ ಅಮ್ಮ, ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ನಾನು ಎಷ್ಟೊಂದು ಸರಿ ನಾನು ಬೇಡ ಲಾಗ್ ಮಾಡೋದು ಬೇಡ ಅಂತ ಅಂದ್ಕೊಂಡಾಗ ಅವ್ರ ಕಮೆಂಟ್ ನೋಡೇ ನನಗೆ ನಾನು ಮೋಟಿವೇಟ್ ಆಗಿರೋದು, ಇಲ್ಲ ಬಿಡೋದು ಬೇಡ ಮಾಡೋಣ ಅಂತ ಅಂದ್ಬಿಟ್ಟು. ಸೊ ನನಗೆ ಇವಾಗ ಅನ್ನಿಸ್ತದೆ 2 ವರ್ಷ ನಾನು ಮಾಡಿದ್ದೀನಿ, ಬಟ್ ಪ್ರತಿಫಲ ಸಿಗಲಿಲ್ಲ. ನಾನು ಇನ್ನಷ್ಟು ಪ್ರಯತ್ನ ಪಡಬೇಕು, ಇನ್ನಷ್ಟು ಪರಿಶ್ರಮ ಪಡಬೇಕು ಅಂತ ಅಂದ್ಕೊತೀನಿ. ಒಂದು ಪ್ಲ್ಯಾನಿಂಗ್ ಇರಬೇಕು, ಟೈಮ್ ಟು ಟೈಮ್ ಅಪ್ಲೋಡ್ ಮಾಡೋದಾಗಲಿ, ಯಾವ ಥರ ಕಂಟೆಂಟ್ ಕೊಡೋದಾಗಲಿ, ಆಡಿಯನ್ಸ್ಗೆ ಯಾವ ಥರ ವೀಡಿಯೋಸ್ ನೋಡೋಕ್ಕೆ ಇಷ್ಟಪಡ್ತಾರೆ. ಸೊ ಅದನ್ನೆಲ್ಲ ತಿಳ್ಕೊಂಡು ನನ್ನಲ್ಲಿರೋ ಸ್ಕಿಲ್ಸ್ನೆಲ್ಲ ನಾನು ಇನ್ನೂ ಪ್ರತಿಯೊಂದನ್ನು ಶೇರ್ ಮಾಡ್ಕೊಬೇಕು, ನನ್ನಲ್ಲಿರೋ ಟ್ಯಾಲೆಂಟ್ನ ತೋರಿಸ್ಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ಯಾಕಂತಂದರೆ ಇಲ್ಲಿ ಯೂಟ್ಯೂಬಲ್ಲಿ ಸುಮ್ಮನೆ ಯಾರೋ ವೀಡಿಯೋಸ್ ಮಾಡಿದ್ರೆ ನೋಡಲ್ಲ. ಏನಾದರೂ ಕಂಟೆಂಟ್ ಆಗಲಿ, ಏನಾದರೂ ಇಂಟ್ರೆಸ್ಟಿಂಗ್ ಏನಾದರೂ ಇದ್ರೇ, ಮತ್ತು ಏನಾದರೂ ಇವ್ರಿಗೆಲ್ಲ ಗೊತ್ತಿದೆ, ಏನಾದರೂ ಗೊತ್ತಿರೋ ವಿಚಾರಗಳು, ನಮ್ಗೆ ಗೊತ್ತಿರೋ ವಿಚಾರಗಳು ಹೇಳಿದ್ರೆ ಸರಿ, ಓಕೆ ಇವ್ರಿಗೆ ನಾಲೆಡ್ಜ್ ಇದೆ ಅಂತ ಅಂದ್ಬಿಟ್ಟೆ ಎಲ್ಲ ನೋಡೋದು. ಸುಮ್ಮನೆ ಯಾರು ಕನೆಕ್ಟ್ ಆಗಿ ವೀಡಿಯೋಸ್ ನೋಡಲ್ಲ. ಸೊ ಇನ್ಮೇಲೆ ನನಗೇನು ಗೊತ್ತಿದೆಯೋ ಅದನ್ನೆಲ್ಲ ಶೇರ್ ಮಾಡ್ಕೊತೀನಿ. ಇನ್ಮೇಲೆ ದಿನ ಲಾಗ್ಸ್ ಮಾಡ್ತೀನಿ, ಒಳ್ಳೊಳ್ಳೆ ಕಂಟೆಂಟ್ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಾನಂತೂ ಇನ್ನು ಮಿಸ್ ಮಾಡಲ್ಲ, ಯಾಕಂದರೆ 2 years ಆಗಿದೆ, ನಾನು ಇನ್ನೂ ನನ್ನ ಚಾನಲ್ ಗ್ರೋತ್ ಆಗಿಲ್ಲ. ಅಷ್ಟೇ ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಅಷ್ಟೇ ವ್ಯೂಸ್ ಇದೆ, ಅಷ್ಟೇ ಯಾರೂ ಕನೆಕ್ಟ್ ಆಗಿಲ್ಲ ಅಂತಂದರೆ ನನಗೂ ಬೇಜಾರಾಗ್ತಾ ಇದೆ. ಇನ್ಮೇಲೆ ನಾನು ತುಂಬ ಗಮನ ಕೊಡ್ತೀನಿ ಇದ್ರ ಮೇಲೆ. ಅವತ್ತೇ ಒಂದ್ಸರಿ ಯಾರೋ ಬ್ಯಾಡ್ ಕಮೆಂಟ್ ಹಾಕಿದ ತಕ್ಷಣ ನಿನಗೆ ವ್ಯೂಸ್ ಬರೋಲ್ಲ, ಪೇಮೆಂಟ್ ಬರೋಲ್ಲ ಅಂದಿದ ತಕ್ಷಣ ಒಂದು ಸ್ವಲ್ಪ ನನಗೆ ಕೋಪದಲ್ಲಿ ನಾನು ವಿಡಿಯೋ ಮಾಡಿಬಿಟ್ಟೆ. ಅದೇ ಜೋಶಲ್ಲಿ ನಾನು ಮತ್ತೆ ಎಲ್ಲ ವೀಡಿಯೋಸ್ ಮಾಡಬೇಕು, ನಾನು ತಗೊಳ್ಬೇಕು, ಮಾಡಿ ತೋರಿಸ್ಬೇಕು ಅನ್ನೋದಿದೆ. ಯಾಕಂದರೆ ಈ ಥರ ನಿನ್ನ ಕೈಯಲ್ಲಿ ಆಗಲ್ಲ ಅಂತ ಒಂದು ಸರಿ ಹೇಳಿದ್ಮೇಲೂ ಕೂಡ ನಾವು ಅದನ್ನು ಹಂಗೆ ಬಿಟ್ಟರೆ, ನಾವು ಹಂಗೆ ಇದ್ದರೆ, ನಾವು ಏನೋ ಒಂದು ದೇವ್ರ ಸೂಚನೆ ಕೊಡ್ತಿದ್ದಾರೆ ಅಂತ ಅನ್ಕೊಬೋದು. ಯಾರ ಮುಖಾಂತರನೋ ಈ ಥರ ನಿನ್ನ ಕೈಯಲ್ಲಿ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ ಅಂತ ಅಂದಮೇಲೆ ನನ್ನ ಕೈಯಲ್ಲಿ ಆಗುತ್ತೆ ಅಂತ ನಾವು ಮಾಡಿ ತೋರಿಸ್ಬೇಕು. ಸೊ ಇನ್ನು ನಾನು ಬಿಡಕ್ಕೆ ಹೋಗಲ್ಲ. ಇನ್ಮೇಲೆ ಗಾಯತ್ರಿ ಏನು ಅಂತ ತೋರಿಸ್ತೀನಿ, ನಿಜ ಹೇಳ್ತೀನಿ ಫ್ರೆಂಡ್ಸ್. ಒಂದೊಂದು ಸರಿ ಏನು ಹೇಳ್ತೀನೋ ಅದು ಆಗೋದಿಲ್ಲ, ಬಟ್ ಇದು ಮಾತ್ರ ನಾನು ಮಾಡಿ ತೋರಿಸ್ತೀನಿ. ಖಂಡಿತ ನನ್ನ ಚಾನಲ್ ನಾನು ಗ್ರೋತ್ ಮಾಡ್ಕೊತೀನಿ. ಸುಮ್ಮನೆ ಒಂದು ಚಾನಲ್ ಓಪನ್ ಮಾಡಿಬಿಟ್ಟು ಏನು ಚಾನಲಲ್ಲಿ ಗ್ರೋತ್ ಇಲ್ಲ, ಏನೂ ಇಲ್ಲ ಅಂತಂದರೆ ಅದೊಂಥರ ಚಾನಲ್ ಇಟ್ಟು ಕೂಡ ಬೇಜಾರು. ಏನಂತಂದರೆ ಯಾರು ಫಸ್ಟ್ ನಾನು ಅಂದ್ಕೊಳ್ತದಿದ್ದೇನು ಅಂತಂದರೆ, ನಮ್ಮ ರಿಲೇಟಿವ್ಸ್ ನೋಡಿದ್ರೆ ಏನು ಅನ್ಕೊತಾರೆ, ನಮ್ಮ ಫ್ರೆಂಡ್ಸ್ ನೋಡಿದ್ರೆ ಏನು ಅನ್ಕೊತಾರೆ, ಆ ಮೈಂಡ್ ಸೆಟ್ಟಲ್ಲಿ ಇಷ್ಟು ದಿವಸ ಇದ್ದೆ ಅಂತಲೇ ಹೇಳ್ಬೋದು. ಬಟ್ ಯಾರೂ ನೋಡ್ತಾ ಇಲ್ಲ, ಅರ್ಥ ಆಗ್ತದೆ ನನಗೆ, ಯಾರೂ ನೋಡ್ತಾ ಇಲ್ಲ ಅಲ್ಲಿ. ನಮ್ಮ ರಿಲೇಟಿವ್ಸ್ ಫ್ರೆಂಡ್ಸಲ್ಲಿ ಯಾರೂ ನೋಡ್ತಾ ಇಲ್ಲ. ಏನೋ ಒಂಚೂರು ವ್ಯೂಸ್ ಚೆನ್ನಾಗಿ, ನಮ್ಮ ವೀಡಿಯೋ ಚೆನ್ನಾಗಿ ಬರ್ತಾ ಇದೆ ಅಂದಾಗ ಅವಾಗ ನಾವು ಯೂಟ್ಯೂಬ್ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಏನೋ ಒಂದು ಹೇಳ್ತಿರ್ತಾರೆ. ಆ್ಯಕ್ಚುಲಿ ಯಾರೂ ನೋಡ್ತಾ ಇಲ್ಲ. ಸೊ ಏನು ಅವರು ಯಾರು ನೋಡಿದ್ರು ಪರವಾಗಿಲ್ಲ, ಏನಾದರೂ ಅಂದ್ಕೊಡ್ಲಿ ಬಿಡು ಅಂತ ಅಂದ್ಬಿಟ್ಟು ನಮ್ಮ ಪಾಡಿಗೆ ನಾವು ವಿಡಿಯೋ ಮಾಡ್ಕೊಳ್ತಾ ಹೋಗಬೇಕು. ಅದೇ ಬೆಸ್ಟು ಅನಿಸುತ್ತೆ. ಇಲ್ಲ ಅಂತಂದರೆ ನಾವು ನಮ್ಮ ಲೈಫಲ್ಲಿ ನಾವು ಮುಂದಕ್ಕೆ ಹೋಗೋಕ್ಕೆ ಆಗಲ್ಲ. ಈ ಬೇರೆಯವ್ರಿಗೋಸ್ಕರ ಮಾತ್ರ ಬದುಕಬಾರ್ದು ಫ್ರೆಂಡ್ಸ್, ನಮ್ಮ ಬದುಕು ಹಾಳಾಗೋಗುತ್ತೆ. ನಮಗೋಸ್ಕರ ನಾವು ಬದುಕಬೇಕು, ನಾವು ಚೆನ್ನಾಗಿರೋಕ್ಕೋಸ್ಕರ ನಮ್ಗೇನು ಇಷ್ಟ ಆಗುತ್ತೋ ಅದು ನಾವು ಮಾಡ್ಕೊಂಡು ಹೋಗಬೇಕು ಅಂತ ನನಗನ್ಸುತ್ತೆ.
ಯಾಕೆ ಸುಮ್ಮನೆ ನಾವು ಯಾಕೆ ಸುಳ್ಳು ಒಪ್ಕೊಬೇಕು. ಇಷ್ಟು ದಿವಸ ನಾನು ಪ್ರಯತ್ನ ಪಟ್ಕೊಂಡು ಬಂದಿದ್ದೀನಿ, ಇನ್ನಷ್ಟು ಕಷ್ಟಪಡ್ತೀನಿ, ಇನ್ನಷ್ಟು ಪರಿಶ್ರಮ ಮಾಡ್ತೀನಿ, ಪ್ರತಿದಿನ ವೀಡಿಯೋಸ್ ಮಾಡ್ತಾನೆ ಹೋಗ್ತೀನಿ. ನಿಮ್ಮ ಸಪೋರ್ಟ್ ಇರಬೇಕು ಫ್ರೆಂಡ್ಸ್, ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಕೈ ಮುಗ್ದು ಕೇಳ್ತೀನಿ, ಎಲ್ಲರೂ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಕಷ್ಟಪಡ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ. ಸುಮ್ಮನೆ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿಲ್ಲ, ಶಾರ್ಟ್ಸಲ್ಲಿ ನೋಡ್ಬೋದು. ಇವಾಗ ಶಾರ್ಟ್ಸಲ್ಲಿ ಚೆನ್ನಾಗಿ ವ್ಯೂಸ್ ಬರ್ತಾಯಿದೆ ಹೇಳಬೇಕು ಅಂತಂದರೆ, ಲಾಂಗ್ ವೀಡಿಯೋಸಲ್ಲಿ ಬರ್ತಾಯಿಲ್ಲ, ಶಾರ್ಟ್ಸ್ ವೀಡಿಯೋಲಿ ತುಂಬ ಚೆನ್ನಾಗಿ ವ್ಯೂಸ್ ಬರ್ತಾಯಿದೆ. ಅಂದರೆ ನಾನು ಡೈಲಿ ವಿಡಿಯೋ ಅಪ್ಲೋಡ್ ಮಾಡ್ಕೊತಾ ಹೋಗ್ತಾಯಿದ್ದೆ ಶಾರ್ಟ್ಸು, ಸೊ ಅದಕ್ಕೆ ವ್ಯೂಸ್ ಚೆನ್ನಾಗಿ ಬರ್ತಾಯಿದೆ. ಹಾಗೆ ನಾನು ಲಾಂಗ್ ವೀಡಿಯೋಸು ಕೂಡ ಮಾಡ್ತೀನಿ, ಇನ್ಮೇಲೆ ಡೈಲಿ ಮಾಡ್ತೀನಿ. ದಯವಿಟ್ಟು ಎಲ್ಲರೂ ಪ್ಲೀಸ್ ಸಪೋರ್ಟ್ ಮಾಡಿ. ಅಷ್ಟೇ ಫ್ರೆಂಡ್ಸ್, ಈಗ ಹೇಳೋದಷ್ಟೇ, ಎಲ್ಲರೂ ನಿಮ್ಮ ಸಪೋರ್ಟ್ ಇರಬೇಕು. ಸೊ ನಿಮ್ಮ ಸಪೋರ್ಟ್ ಇದ್ರೇ ನಾನು ಚೆನ್ನಾಗಿ ವಿಡಿಯೋ ಮಾಡೋಕ್ಕಾಗೋದು. ಸೊ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಯಾವ ಥರ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ, ನಾನು ಅದೇ ಥರ ವೀಡಿಯೋಸ್ ಮಾಡ್ತೀನಿ ಇನ್ಮೇಲೆ. ನಾನಂತೂ ಸೋಲು ಒಪ್ಕೊಳ್ಳೋಕೆ ಇಷ್ಟ ಆಗಲ್ಲ ನನಗೆ. ಅಂದ್ಕೊಂಡಿದ್ದ ಕೆಲಸ ಮಾಡಬೇಕು. ಸೊ ಯಾರು ಮಾಡೋಕ್ಕಾಗಲ್ಲ, ನಿನ್ನ ಕೈಯಲ್ಲಿ ಆಗಲ್ಲ ಅಂತ ಹೇಳಿದ್ರು, ಅವ್ರ ಮುಂದೆನೇ ನನ್ನ ಕೈಯಲ್ಲಿ ಆಗುತ್ತೆ, ನಾನು ಮಾಡಿದ್ದೀನಿ ನೋಡು ಅಂತ ತೋರಿಸ್ಬೇಕು. ಸೊ ಅದೊಂದು ಛಲ ನನ್ನಲ್ಲಿದೆ. ನಾನು ತುಂಬ ಸೀರಿಯಸ್ಸಾಗಿ ಇವಾಗ ತೊಗೊತಾ ಇದ್ದೀನಿ. ಇನ್ಮೇಲೆ ಒಳ್ಳೊಳ್ಳೆ ವೀಡಿಯೋಸ್ ಹಾಕ್ತಾ ಇರ್ತೀನಿ, ನಿಮ್ಮ ಸಪೋರ್ಟ್ ಬೇಕಷ್ಟೇ. ಎಲ್ಲರೂ ಪ್ಲೀಸ್ ಸಪೋರ್ಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಫ್ರೆಂಡ್ಸ್, ಇವಾಗ ಮಧ್ಯಾಹ್ನಕ್ಕೆ ಅಡುಗೆನ ಅಪ್ಪ ಅಮ್ಮನೇ ತಯಾರು ಮಾಡ್ತಾಯಿದ್ದಾರೆ ನಮಗೋಸ್ಕರ ಅಂತ. ಸೊ ನನ್ನ ಹಸ್ಬೆಂಡು ಒಂದು ಪರ್ಸ್ನಲ್ ವರ್ಕ್ ಮೇಲೆ ಹೊರಗಡೆ ಹೋಗಿದ್ದಾರೆ, ಅದನ್ನು ಮುಗಿಸ್ಕೊಂಡು ಮಧ್ಯಾಹ್ನ ಊಟಕ್ಕೆ ಬರ್ತಾರೆ. ಸಿಂಪಲ್ಲಾಗಿ ಮಾಡಿ ಅಂತ ಅಂದ್ಬಿಟ್ಟು ಚಿತ್ರಾನ್ನ ಮತ್ತು ಪಾಯಸ ಮಾಡಿದ್ದಾರೆ ನೋಡಿ. ಅಪ್ಪ ಪಾಯಸ ಮಾಡಿದ್ರು, ಅಮ್ಮ ಚಿತ್ರಾನ್ನ ಮಾಡಿದ್ರು, ಇಬ್ಬರು ಸೇರಿ ಮಾಡಿದ್ದಾರೆ ಜೊತೆಗೆ. ಸೊ ನನ್ನ ಹಸ್ಬೆಂಡ್ಗೋಸ್ಕರ ವೆಯ್ಟಿಂಗು. ಫುಲ್ಲು ಮಳೆ ಬರ್ತಾಯಿತ್ತು, ಅಂದರೆ ಮಂಜು ಮಳೆ. ಆಮೇಲೆ ನನ್ನ ಹಸ್ಬೆಂಡು ತುಂಬ ಅರ್ಜೆಂಟಲ್ಲಿದ್ದರು. ಸೊ ಪಾಯಸ ತಿಂದ್ಕೊಂಡು ಟಿಫನ್ ಬಾಕ್ಸ್ ಹಾಕ್ಕೊಂಡು ಮತ್ತೆ ಅರ್ಜೆಂಟಾಗಿ ಹೋಗ್ಬೇಕಂತ ಹೋದರು. ಹಲೋ ಹಲೋ ಹಲೋ, ಏನು ಮಾಡ್ತಿದ್ದೀರಾ ಶ್ರೀಮತಿಯವರು? ಚಟ್ನಿ ಮಾಡ್ತಾ ಇದ್ದೀನಿ ರಾತ್ರಿ ಊಟಕ್ಕೆ. ಅನ್ನ ಚಟ್ನಿ ರಾತ್ರಿ ಊಟಕ್ಕೆ ಅನ್ನ ಚಟ್ನಿ ಅಷ್ಟೇನಾ? ಅಷ್ಟೇ, ಒಂದೊತ್ತಿಗೆ. ಸೊ ಚಟ್ನಿಗೆ ಫಸ್ಟು ಶುಂಠಿ ಹಾಕೋಬೇಕು, ಆಮೇಲೆ ಈರುಳ್ಳಿ ಹಾಕೋಬೇಕು. ಬರ್ತಾರೆ ಹೋಗೆ. ಮೆಣಸಿನ್ಕಾಯಿ ತೊಳೆದಿಲ್ಲ ರೀ, ತೊಳೆದಿರೋ ಮೆಣಸಿನ್ಕಾಯಿ ಹಾಕೋಬೇಕು. ಹಾಗೆ ತೊಳೆದಿರೋ ಕೊತ್ತಂಬರಿ ಸೊಪ್ಪು ಹಾಕ್ಕೋಬೇಕು. ಹುಣಸೆನ ಒಂದು ಎತ್ತಿಟ್ಕೊಂಡಿಲ್ಲ, ಹುಣಸೆನ ಹಾಕ್ಕೋಬೇಕು. ಏನು ಚಟ್ನಿ ಮಾಡ್ತಾ ಇರೋದು ನೀವು? ಕಳ್ಳೆಗೆ ಹೋಗ್ತಿರ್ತಿ. ನನಗೂ ಇಷ್ಟ ಆಗಲ್ಲ ನೈಟ್ ಹೊತ್ತು ಬರೀ ಅನ್ನ ಚಟ್ನಿ ತಿನ್ನೋಕ್ಕೆ. ಬಟ್ ಎಲ್ಲರೂ ವೋಟಿಂಗ್ ಹಾಕಿರೋದು ಅದೇ ಅನ್ನ ಚಟ್ನಿ. ನಮ್ಮ ಮನೇಲಿ ದಿನ ವೋಟಿಂಗ್ ನಡೆಯುತ್ತೆ, ಏನು ಅಡುಗೆ ಮಾಡಬೇಕು, ಏನು ಟಿಫನ್ ಮಾಡಬೇಕು, ಏನು ರಾತ್ರಿ ಊಟ ಅಡುಗೆ ಏನು ಮಾಡಬೇಕು ಅನ್ನೋದು ವೋಟಿಂಗ್ ಮೇಲೆ ನಡೆಯುತ್ತೆ ನಮ್ಮ ಮನೇಲಿ ಅಡುಗೆ. ಸಾಕಲ್ವಾ, ನಾಳೆಗೂ ಬೇಡ ಇದೇ ಚಟ್ನಿ ತಿನ್ನೋಕ್ಕೆ ಆಗಲ್ಲ. ಹುಣಸೆನೊಂದು ತಗೋಬೇಕು. ಮತ್ತು ಈಗ ಆಲ್ರೆಡಿ ಶುಂಠಿ ಹಾಕಿದ್ದೀನಿ. ಇದು ಕೊಬ್ಬರಿಯಲ್ಲಿ ಅಪ್ಪ ಕೊಬ್ಬರಿ ಹಚ್ಚಿದ್ದಾರೆ, ಜೊತೆಗೆ ಶುಂಠಿನೂ ಹಚ್ಚಿದ್ದಾರೆ. ಮತ್ತೆ ಶುಂಠಿ ಇನ್ನೊಂದು ರೌಂಡು. ಎಲ್ಲರಿಗೂ ತಿಕ್ಕ ಉರಿಯುತ್ತೆ. ಪಬ್ಲಿಕ್ ಇದೆ, ಅದರೆಲ್ಲ ಮಾತಾಡಬಾರ್ದು. ಓಕೆ. ಅವಾಗಲೇ ಕೊಬ್ಬರಿ ತಿನ್ನೋಣ ಅಂತ ತಗೊಂಡ, ಕೊಬ್ಬರಿ ಜೊತೆ ಶುಂಠಿನೂ ಬಂದ್ಬಿಟ್ಟಿದೆ. ಅದಾದ್ಮೇಲೆ ಗೊತ್ತಾಯ್ತು, ಯಪ್ಪ ಬರೀ ಶುಂಠಿ ತಿನ್ನಕ್ಕಾಗಲ್ಲ ರೀ. ಹೌದಾ? ಗ್ಯಾಸ್ಟ್ರಿಕ್ ಆರೋಗ್ಯಕ್ಕೆ ಒಳ್ಳೇದು ಶುಂಠಿ. ನಾನು ಕೂಡ ಅದೇ ಹೇಳ್ತಾ ಇರೋದು, ಆರೋಗ್ಯಕ್ಕೆ ಒಳ್ಳೇದು. ನೀವು ಬನ್ನಿ ಕ್ಯಾಮ್ರಾದಲ್ಲಿ ಪುಣ್ಯ ತೋರಿಸ್ತಾ ಇದ್ದೀರಾ, ಮೋಸ ಇದು. ಇವಾಗ ನಾನು ಹುಣಸೆಹಣ್ಣು ಹಾಕ್ತಾ ಇದ್ದೀನಿ, ಅಷ್ಟೇ ಅಲ್ವ ಹೇಳೋದು? ಅಷ್ಟೇ. ಇನ್ನೂ ಒಂದಿದೆ ಮುಖ್ಯವಾದ ಹಾಕೋಕ್ಕೆ, ಏನು ಅಂತಂದ್ರೆ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಬಾಯಲ್ಲಿ ಹಾಕೋ ಒಂದ್ಸಲಿ. ನಿಮ್ಗೆ ಹಾಕ್ಲಾ? ಇಲ್ಲ ಆದ್ರಿ. ಸೊ ಮಿಕ್ಸಿಗೆ ಹಾಕೋ ಕೆಲಸ ನನ್ನ ಹಸ್ಬೆಂಡ್ದು.
ಅನ್ನ ಮೊದಲೇ ಮಾಡ್ಕೊಂಬಿಟ್ಟಿದ್ದೆ. ಸೊ ಇವಾಗ ನನ್ನ ಹಸ್ಬೆಂಡು ಮಿಕ್ಸಿಗೆ ಹಾಕ್ಕೊಡ್ತಾ ಇದ್ದಾರೆ ಚಟ್ನಿನ. ಸೊ ಚಟ್ನಿ ಕೂಡ ರೆಡಿ ಆಯಿತು. ಪಾಯಸ ಎಲ್ಲ ಇದೆ, ಅದನ್ನ ಪಾಪುಗೆ ತಿನ್ನಿಸಿ ಮನೇಲೆಲ್ಲರೂ ಊಟ ಮಾಡಿದ್ವಿ. ಸೊ ನನ್ನ ಮಗಳು ಒಂಚೂರು ಊಟ ಮಾಡಿದ್ಲು. ಇಷ್ಟು ದಿವಸ ಅಂತೂ ಬರೀ ಹಾಲು ಹಾಲು ಅಂತ ಇದ್ಲು. ಇವಾಗ ಅವಳಿಗೆ ತುಪ್ಪ ಹಾಕಿ ಊಟ ಮಾಡಿಸ್ತಾ ಇದ್ದೀನಿ. ಅದು ಇದು ಕತೆ ಹೇಳ್ಕೊಂಡು ಅವಳನ್ನ ಮೈಂಡೆಲ್ಲ ಏನೇನೋ ಡೈವರ್ಟ್ ಎಲ್ಲ ಮಾಡಿ ಊಟ ಮಾಡಿಸ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ಎಲ್ಲರದ್ದು ಮನೇಲಿ ಊಟ ಆಯಿತು, ಇನ್ನೇನಿಲ್ಲ ಮಲಗಿಬಿಡೋದೆ. ಸೊ ಫ್ರೆಂಡ್ಸ್, ಇಲ್ಲಿಗೆ ಲಾಗ್ನ ಎಂಡ್ ಮಾಡ್ತೀನಿ. ಈ ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಮುಂದಿನ ಲಾಗಲ್ಲಿ ಭೇಟಿ ಆಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಎವ್ರಿವನ್.